ಒಂದೊಂದು ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಇದು ಬಹಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ಅವರಿಗೆ ನಾನು ರಿಕ್ವೆಸ್ಟನ್ನು ನಾನು ಮಾಡಿದ್ದೇನೆ. ಅವರು ನಮಗೆ ಸಹಕಾರ ಕೊಡ್ತೀವಿ, ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳಿದೆ, ನೀವು ಬೆಂಗಳೂರಿಗೆ ನೀವು ಶಕ್ತಿ ಕೊಡಲಿಲ್ಲ ಅಂತಂದರೆ ನಾವು ಇಡೀ ದೇಶಕ್ಕೆ ಒಂದು ಅವಮಾನ ಮಾಡಿದಂಗೆ ಆಗ್ತದೆ ಕೂಡ ನಾನು ತಿಳಿಸಿದ್ದೇನೆ. ಏಕೆಂದರೆ ಇವತ್ತಿರೋ ಬೆಂಗಳೂರಿನ ಪ್ರಪಂಚ ನೋಡ್ತಾ ಇದೆ, ಎಲ್ಲ ಹೊರಗಡೆಯಿಂದ ಪಾಪ್ಯುಲೇಷನ್ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಮದತ್ ಮಾಡಿ ಕೊಟ್ಟು ಬಂದಿದೆ. ಟನಲ್ ರೋಡ್ ಬಗ್ಗೆ ಟನಲ್ ಇವ್ರಿಗೆ ಸಂಬಂಧಪಟ್ಟವರು ಇವರು ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟು. ಆ ಟನಲ್ ಹಾಕಿದ್ದಾರೆ, ಒಂದು ಜನ ಹಾಕಿದ್ದಾರೆ. ಸರ್, ಈಗ ಆದಾನಿ ಒಡೆತನದ ಒಂದು ಕಂಪನಿ ಕೂಡ ಬಿಡ್ ಮಾಡಿದೆ ಅನ್ನೋದು ಒಂದು ಬಗ್ಗೆ ಚರ್ಚೆ ನಡೀತಾ ಇದೆ ಸರ್. ಯಾರು ಹಾಕಿದಾರೋ ಗೊತ್ತಿಲ್ಲ, ನಾನು ಪೇಪರ್ ಅಲ್ಲಿ ನೋಡಿದೆ, ನೀವು ಇನ್ವೆಸ್ಟಿಗೇಷನ್ ಮಾಡಿ ಹಾಕಿದ್ರಿ. ಯಾರು ಬೇಕಾದ್ರೂ ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನನಗೂ ಗೊತ್ತಿಲ್ಲ, ಇದು ರಿಸ್ಕಿ ಪ್ರಾಜೆಕ್ಟ್ ಅಂತ. ಯಾಕೆಂದ್ರೆ ಅವರೇ ಎಲ್ಲ ಫೈನಾನ್ಸ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಬ್ಯಾಂಕರ್ಸು ಸುಮಾರು ಜನ ನಮಗೆ ಮಧ್ಯೆ ಕೇಳ್ಕೊಂಡು ಬಂದು ರಿಕ್ವೆಸ್ಟ್ ಮಾಡೋದು ಬ್ಯಾಂಕರ್ಸ್ ಏನಂತ. ನಾವು ಹೇಳ್ದೋ, ಯಾರು ಬೇಕಾದ್ರೂ ನೀವು ಫೈನಾನ್ಸ್ ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ. ಎಲ್ಲರಿಗೆ ಗಾಬರಿ ಇದೆ. ಈಗ ಮಧ್ಯೆ ನಾನು 1 ಕಿಲೋಮೀಟರ್ ಟನಲ್ನ ಎಕ್ಸ್ಟ್ರಾ ನಾನು ಬೇರೆ ಕಡೆ ಇನ್ನೊಂದು ಅರ್ಜೆಂಟ್ ಟ್ರಾಫಿಕ್ ರಿಸರ್ವ್ ಮಾಡೋಕ್ಕೆ ಒಂದು ಸಪ್ರೇಟ್ ಮಾಡಿದ್ದೀನಿ. 20-25% ಟ್ರಾಫಿಕ್ ಕಡಿಮೆ ಆಗ್ಬೋದು ನನಗಿಲ್ಲ ಅಂತ ನಾನು ಹೇಳುತ್ತೇನೆ. ಸರ್, ಈಗ ಇದು